ಭಂಡಾರದ ಒಡೆಯ ಅಮೋಘ ಸಿದ್ದೇಶ್ವರ ದೇವರ ದರ್ಶನಕ್ಕೆ ನಾವು ಬಂದಿದ್ವಿ. ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅರ್ಚಕರೇ, ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಹೋಗಸಿದ್ದ ಮುತ್ತಪ್ಪ ಒಡೆಯರ. ನಾವು ಜಲಗೇರಿ ಅವ್ರ ಪುರಂತದ. ನಾನು ಬೆಳೇರಿ ಮುತ್ತನ ಮೊಮ್ಮಗ, ಸಾವಣ ಮರನ ಮೊಮ್ಮಗ, ಮುತ್ತಪ್ಪ ಮರನ ಮಗ. ನಮ್ಮ ಅಜ್ಜ ಒಂದು ನನ್ನ ತಿಳಿತ ಬಂದ ಹಿಡಿದ ನಾ ಸಣ್ಣ ಇರ್ತನೂ ಪೂಜೆ ಇಲ್ಲೇ ಮಾಡ್ಕೊತ ಇಲ್ಲೇ ಇದೇನು. ನಾವು ಜಲಗೇರಿ ಅವ್ರ ಪೂಜೆ ಮಾಡೋರು. ಗುರುಗಳೇ, ಬೆಳಗಿನ ಪೂಜೆ ಎಷ್ಟು ಗಂಟೆಗೆ ಆಗುತ್ತೆ? ಮತ್ತೆ ದಿನದ ಪ್ರತಿದಿನ ಎಷ್ಟು ಹೊತ್ತು ನೀವು ಪೂಜೆ ಮಾಡ್ತೀರಿ? ಮುಂಜಾನೆ 4 ಗಂಟೆಗೆ ನಸಿಕಿನ ಪೂಜೆ ಮಾಡ್ತೀವಿ. ಆಮೇಲೆ ಸಂಜೆ ಮಾಡಿ 6ರಿಂದ 7 ತನಕ 1 ತಾಸು ಪೂಜೆ ಮಾಡ್ತೀವಿ. ಅವಾಗ ಹೇಳಿಕೆ ಆಗ್ತವೆ. ಹೂವಿನ ಪೂಜೆ ನಮ್ಮದು. ಅವಾಗೆಲ್ಲ ಭಕ್ತರು ಬಂದು ಕೇಳ್ಕೊಂಡು ಹೋಗ್ತಾರೆ. ಪೂಜೆ ಆಗ್ತವೆ. ಬಲ ಅಂದರೆ ಚಲೋ ಆಗುತ್ತೆ, ಎಡ ಅಂದರೆ ಚಲೋ ಆಗಲ್ಲ ಅಂತ ಹೇಳ್ತೀವಿ. ಏನು ಕಾರ್ಯ ಅವ್ರದ್ದು ಏನು ಸಮಸ್ಯೆ ಇರ್ತಿ ಎಲ್ಲ ನಾವು ಬಿಡಿಸಿ ಹೇಳ್ಬಿಡ್ತೇವೆ. ಇಲ್ಲಿ ಏನು ತಪ್ಪು ನಮ್ಮದು ಅಜ್ಜ ಹೇಳ್ಕೊತ ಬಂದ್ರೆ ನಾವು ಹೇಳ್ಕೊತ ಹೋಗ್ತೇವೆ. ಗುರುಗಳೇ, ನಿಮ್ಮದು ಪೂಜಾರಿಕೆ ಅಥವಾ ಅರ್ಚಕ ಮಾಡ್ತಿರಲ್ಲ, ಅದು ನಿಮ್ಮದು ಅವಧಿ ಏನಿರುತ್ತೆ ಅಥವಾ ಎಷ್ಟು ತಿಂಗಳು, ಯಾವ ಥರ ಇರುತ್ತೆ? ನಮ್ಮ ಊರಲ್ಲಿ 2 ಬಡ್ಡಿ. 1 ವರ್ಷ ನಮ್ಮ ಕಾಕಾಗಳು ಮಾಡ್ತಾರೆ, 1 ವರ್ಷ ನಾವು ಮಾಡ್ತೇವೆ. ಇಷ್ಟೇ. ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಪೂಜೆ? ಹಾಂ, ಒಬ್ಬೊಬ್ರಿಗೆ ಪೂಜೆ. ಪ್ರತಿ ವರ್ಷ ಒಬ್ಬೊಬ್ರು ಮಾಡ್ತೇವೆ ಪೂಜೆ ನಾವು. ಮತ್ತೆ ಅಮೋಘ ಸಿದ್ಧ ದೇವರ ಒಂದು ಪವಾಡ ಅಥವಾ ಮಹಿಮೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ರಿ. ಅದು ಗೊತ್ತಿದ್ರಿ ಎಲ್ಲರಿಗೆ. ಸಿದ್ಧರಿ ಅವ್ರ ಶಿವನ ಮಗ ಇವ್ರ ಅಮೋಘ ಸಿದ್ಧ ಅಂತೇಳಿ. ಇವ್ರು ಬಂಡ್ರ ಬಯಮನೆ ಎಲ್ಲ ಮಾಡ್ಕೊತ ಹೋಗ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊತ ಬಂದಿದ್ದೇವೆ ನಾವು ಬಂಡ್ರ ಕೊಟ್ಟಂತೆ ಎಲ್ಲ ನಡ್ಕೊತ ಹೋಗ್ತೈತಿ. ಹಂಗೆ ಮಾಡ್ಕೊತ ಬಂದೇವೆ ನಾವು. ವಿಶೇಷವಾಗಿ ಮಳೆಗಾಲ ಮತ್ತು ಮಕ್ಕಳ ಭಾಗ್ಯ ಬಗ್ಗೆ ನಮ್ಮ ಅಮೋಘ ಸಿದ್ಧ ದೇವರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಭಕ್ತರು ಸಾಕಷ್ಟು ಇಲ್ಲಿ ಬಂದು ವಿಶೇಷವಾಗಿ ಅರ್ಚನೆ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ. ಮಕ್ಕಳ ಭಾಗ್ಯ ಬಗ್ಗೆ ಹೇಳ್ರಿ ಗುರುಗಳೇ. ಮಕ್ಕಳ ಭಾಗ್ಯ ಅಂದರೆ ನಮ್ಮ ಹಿರಿಯರ ಕಾರ್ಯಕ್ಕೆ ಬಂಡ್ರ ಕುಡ್ಕೊತ ಬಂದಾರ. ನಾವು ಕಾರ್ಯಕ್ಕೆ ಬಂಡ್ರ ಕುಡ್ಕೊತ ಬಂದೆವು. ಮಕ್ಳು ಇಲ್ಲಾರ್ದವ್ರಿಗೆ ಮಕ್ಕಳ ಕುಡ್ಕೊತ ಹಿಂಗೆ ಬಂದಿದ್ದೇವೆ ನಾವು. ಅದು ಬಂದು 5 ಅಮಾಸಿ ಬೆಳ್ಕೊಂಡು ಹೋದ್ರೆ ಅಂದ್ರೆ ಮಕ್ಳು ಆಗತ್ತಾವ್ರಿ. ಇಷ್ಟೇ. ಅಂದ್ರೆ ಅಮೋಘ ಸಿದ್ಧ ದೇವರ ಅಷ್ಟು ಶಕ್ತಿ ಇದೆ ಇಲ್ಲಿ. ಮತ್ತೆ ಪೂಜೆ ಬಗ್ಗೆ ಅಥವಾ ಅಲಂಕಾರ ಅಥವಾ ಎಲೆ ಪೂಜೆ, ಇದ್ರ ಬಗ್ಗೆ ಬೇರೆ ಬೇರೆ ಪೂಜೆ ಬಗ್ಗೆ ಹೇಳ್ರಿ. ಅಂದ್ರೆ ಪೂಜೆ ಆಗುತ್ತೆ, ಎಲೆ ಪೂಜೆ ಆಗುತ್ತೆ, ಅಭಿಷೇಕ, ರುದ್ರ ಅಭಿಷೇಕ ಮಾಡ್ತೇವೆ. ನಂತರ ಹೂವಿನ ಅಂದ್ರ ಹಾಕ್ತೇವೆ. ಮತ್ತೆ ಗುರುಗಳೇ, ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತೆ ಪೌರ್ಣಿಮೆ ಸಿಕ್ಕಾಪಟ್ಟೆ ಭಕ್ತರು ಇರ್ತಾರೆ. ಆ ಭಕ್ತರ ಮಹಾಸಾಗರವೇ ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಹರಿದು ಬರ್ತದೆ. ಆ ಭಕ್ತರ ಬಗ್ಗೆ ನೀವೇನು ಹೇಳ್ತೀರಿ ಗುರುಗಳೇ? ಭಕ್ತರು ಅವ್ರ ಆನಂದಕ್ಕೆ ಬಂದಿರ್ತಾರೆ. ನಾವು ಅವ್ರಿಗೆ ಆನಂದ ಮಾಡಿ ಹಚ್ಚಿಬಿಡ್ತೇವೆ. ಪ್ರಸಾದ ಅನ್ನ ದಾಸೋಗ ಇಟ್ಟಿರ್ತೇವೆ ಇಲ್ಲಿ. ಇಲ್ಲಿ ನೀರಿಂದ ಎಲ್ಲ ವ್ಯವಸ್ಥೆ ಐತೆ. ಗುರುಗಳು, ಇಲ್ಲಿ ಬೇರೆ ಕಡೆಯಿಂದ, ಬೇರೆ ದೇಶದಿಂದ, ಬೇರೆ ರಾಜ್ಯದಿಂದ, ಬೇರೆ ಜಿಲ್ಲೆಯಿಂದ ಭಕ್ತರು ಎಲ್ಲರೂ ಬರ್ತಾರೆ. ಅವರು ಉಳ್ಕೊಳಕ್ಕೆ ಏನು ವ್ಯವಸ್ಥೆ ಇದೆ ಗುರುಗಳೇ? ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲಿ ಯಾತ್ರಾ ವ್ಯವಸ್ಥೆ ಹೇಳಿ ನಮ್ಮಲ್ಲಿ ಐತೆ ಎಲ್ಲ ಸರ್. ಒಳಗೂ ಕಟ್ಟಡ ಚಾಲು ಐತೆ. ಇಲ್ಲಿ ರೂಮ್ಗಳು ಅದಾವೆ. ಎಲ್ಲ ವ್ಯವಸ್ಥೆ ರೆಡಿ ಐತೆ, ವ್ಯವಸ್ಥೆ ಐತೆ. ಸಕಲ ವ್ಯವಸ್ಥೆಗಳು ಈ ದೇವರ ಸನ್ನಿಧಿಯಲ್ಲಿ ಇದಾವೆ. ಭಕ್ತರು ಬಂದು ಪೂಜೆ ಮಾಡಿ, ಅರ್ಚನೆ ಮಾಡಿ ಅವರ ಬೇಡಿಕೆಗಳನ್ನ ಇಲ್ಲಿ ಭಗವಂತ ಅಮೋಘ ಸಿದ್ದೇಶ್ವರನಲ್ಲಿ ನಿವೇದನೆ ಮಾಡಿದ್ರೆ ಪರಿಹಾರ 100ಕ್ಕೆ 100 ಶತಸಿದ್ಧ ಅಂತ ನಮ್ಮ ಗುರುಗಳು ಹೇಳ್ತಿದ್ದಾರೆ. ಎಲ್ಲ ಸಿದ್ಧ ಐತಿ ಇಲ್ಲಿ. ಎಲ್ಲ ಸಿದ್ಧ. ಎಲ್ಲ ದೇವಸ್ಥಾನದ ಐತಿ. ಎಲ್ಲ ದಾಸೋಗ ಐತಿ. ಊಟ ನಿರಂತರ ಐತಿ ಇಲ್ಲಿ. ಎಲ್ಲ ಚಲೋ ಐತಿ. ಭಕ್ತಿಗೆ ಅಮೋಘ ಸಿದ್ದೇಶ್ವರ ದೇವರು ಒಲಿತಾನಂತ ನಮ್ಮ ಗುರುಗಳು ಭರವಸೆ ಕೊಟ್ಟರು. ಅದೇ ರೀತಿ ನಮ್ಮ ಹೋಗ್ಯಪ್ಪ ಒಡೆಯರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ. ಗುರುಗಳೇ, ಅಮೋಘ ಸಿದ್ಧ ದೇವರ ಜಾತ್ರೆ ಯಾವ ಸಂದರ್ಭದಲ್ಲಿ ನಡೀತದೆ ಅಥವಾ ಯಾವ ತಿಂಗಳಲ್ಲಿ ನಡೀತದೆ ಗುರುಗಳೇ? ಈಗ ಚಟ್ಟಿ ಅಮಾವಾಸ್ಯೆ ರೀ. ಚಟ್ಟಿ ಅಮಾವಾಸ್ಯೆ ಅಂತ ನಡೀತಿದ್ವಿ. ಅವನ ಮಕ್ಳು ಅದಾರ ರೀ. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು ಅದಾರು. ಡೋಣಸ್ ಮಾಧುಲಿಂಗ ಅಂತ ಹೇಳಿದಾರು. ಡೋಣಸ್ ಮಾಧುಲಿಂಗ ಬರೋಣ ಜಾತ್ರೆ ಆಗುತ್ತೆ. 4 ದಿವಸ ಜಾತ್ರೆ ಇರುತ್ತೆ ಇಲ್ಲಿ. ಮಾಧುಲಿಂಗ ಬಂದ ಅಂದರೆ ನಮ್ಮ ಊರಿಗೆ ದೊಡ್ಡ ಹಬ್ಬ. ಆಮೇಲೆ 4 ಮಂದಿ ಪುಣ್ಯದ ಮಕ್ಕಳು, ವರಿವಿನ ಮಕ್ಕಳು. ಹೌದು ಸಿದ್ಧ, ಬೇವಿನ ಸಿದ್ಧ, ಸೋಮಣ್ಣ ಮುತ್ತೆ, ಖಾನ್ ಮುತ್ತೆ, 4 ಮಂದಿ ಸೋಮಣ್ಣ ಬರೋವ್ರಿ. ಎಷ್ಟೈತಿ ಇವ್ರು ಬಂದ್ರಂದ್ರೆ ಜಾತ್ರೆ ಆಗತ್ತೆ. 4 ದಿವಸ ಜಾತ್ರೆ. ಚಟ್ಟಿ ಅಮಾಸಿಗೆ ವರ್ಷಂತೆ ಹಿಂಗೆ ನಡ್ಸ್ಕೊತ ಬಂದಾರ. ಪೈಲ ಹಿಡದ ಹಿಂಗೆ ನಡ್ಕೋತ ಹೊಂಟೈತಿ. ಈಗ 4 ದಿವಸ ಫುಲ್ ಜಾತ್ರೆ ಆಗತ್ತೆ ಇಲ್ಲಿ. ಆಮೇಲೆ ಮಾಧುಲಿಂಗ ಇಲ್ಲಿ ಗುಡ್ಡದ ಮ್ಯಾಗಿಂದ ಇಳಿದು ಜಾಲಗೇರಿಗೆ ಹೋಗ್ತಾನೆ ನಡ್ಕೋತ. ಅಲ್ಲಿ 2 ದಿವಸ ಜಾತ್ರೆ ಅದು ಜಾಲಗೇರಿ ಒಳಗೆ ಫುಲ್ ಸಂಭ್ರಮ ಇರ್ತೈತಿ ಅಲ್ಲಿ. ಗುರುಗಳಲ್ಲಿ ಜಾತ್ರೆಯಲ್ಲಿ ಏನೇನು ವಿಶೇಷ ಕಾರ್ಯಕ್ರಮಗಳು ಮತ್ತೆ ಪವಾಡಗಳು ಅಂತ ಭೇಟಿ, ಇದ್ರ ಬಗ್ಗೆ ಹೇಳ್ರಿ ಗುರುಗಳು. ಎಲ್ಲ ಸುತ್ತಿನ ಊರ ದೇವ್ರು ಬರ್ತಾವ್ರೆ. ಒಂದು 100 ಪಲ್ಲಕ್ಕಿ ಬರ್ತಾವೆ. ಭೇಟಿ ಆಗ್ತಾವ್ರಿ. ಭೇಟಿ ಆಗಿ ಬಂದು ಮುತ್ಯಾನ ಬೆಟ್ಟಿತ್ತು ಇಲ್ಲೆಲ್ಲ ರೌಂಡ್ ಕುಂದಿರ್ತಾರು.
ಕೂತಿಕಿಶಂದ ನಾಟಕ ಇರ್ತಾವೆ, ಬಯಲಾಟ, ಡೊಳ್ಳಿನ ಹಾಡಿಕೆ, ಅಮೋಘ ನಾಟಕ ಇರ್ತಾವೆ, ಮಾಳಿಗರ ನಾಟಕ ಇರ್ತಾವೆ, ಹಿಂಗೆಲ್ಲ ಮಲ್ಲಯ್ಯ ನಾಟಕ ಎಲ್ಲ ಪಾರಿಜಾತ ಎಲ್ಲ ಇರ್ತಾವೆ. ನಾಟಕ ಸ್ವಲ್ಪ ನೋಡ್ತಿರ್ತೇವೆ ಮುಂದೆಲ್ಲ. ಗುರುಗಳೇ, ಭಂಡಾರದ ಒಡೆ ಅಮೋಘ ಸಿದ್ದೇಶ್ವರ ದೇವರಿಗೆ ಪ್ರೀತಿ ಅಂದ್ರೆ ಡೊಳ್ಳಿನ ಪದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಹೇಳ್ರಿ ಗುರು. ಡೊಳ್ಳಿನ ಹಾಡಿಕೆನೇ ಪ್ರೀತಿ ಪದ ರೀ ಅವ್ರದ್ದು. ಅವರೇ ಡೊಳ್ಳಿನ ಹಾಡಿಕೆ ಮಾಡಿದವ್ರಿ ಫಸ್ಟ್. ಶಿವನದಿಂದ ವರ ಪಡೆದು ಬಂದಿದ್ದೆ ಡೊಳ್ಳಿನ ಹಾಡಿಕೆ ರೀ ಅವ್ರದ್ದು. ಹಾಂ.